ಯಾಕಂದ್ರೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರಾದಂತಹ ಪರಮಪೂಜ್ಯ ಸಿದ್ದೇಶ್ವರ ಪಾದ ಪವಿತ್ರ ಪಾದಗಳು. ಅದೇ ಚೆನ್ನಾಗಿ ನಮ್ಮ ಆತ್ಮೀಯ ಗುರುಗಳು, ಹಿತೇಶ್ವರು, ಹಿರಿಯವರು, ಅನುಭಾವಿಗಳಾದಂಥ ಪರಮಪೂಜ್ಯ ಗುರುಸಿದ್ದೇಶ್ವರ ಪಾದಗಳು ಪವಿತ್ರ ಪಾದಗಳು. ಇಲ್ಲಿ ಆಗಮಿಸಿದಂಥ ಭಾಳ ಬಂದಾರ, ಸನಿಪುರದವ್ರು ಬಂದಾರ, ಇಲ್ಲೇದವ್ರು ಬಂದಾರ, ಎಲ್ಲ ಯಾಕೆ ಅಪ್ಪಳ ಹೇಳಾಕ್ಬಿಟ್ರೆ ಒಂದು ಗಡಿ ಬಿಟ್ಟಿರ್ಬೇಕಂತ ಅದಕ್ಕೆ ತಮಗೆಲ್ಲರಿಗೂ ಕ್ಷಣ ಯಾಕೆ ನಗಳೆ ಹುಡುಗರು ಮಾತಾಡೋದು ನಮ್ಮ ವಿದ್ಯಾರ್ಥಿ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಇರ್ತದೆ. ಯಾಕಂದ್ರೆ ದೊಡ್ಡ ಶಾಲೆ ಮಾಸ್ತರ ನನಗೆ ಗೊತ್ತಾಗಲ್ಲ, ಅದು ಪ್ರೊಫೆಸರ್ ಅಂತ ಹೌದಾ, ಶಾಲೆ ಭಾಳ ಕಲಿತು. ಆದರೂ ಶಾಲೆ ಎಷ್ಟ ಕಲಿತ ವಿನಯದಾದ್ರು ಅಪ್ಪಳ ಕಲಿಸ್ತಾರೆ. ಶಾಲೆ ಮುಖ್ಯ ಅಲ್ಲ. ಯಾಕಂದ್ರೆ ನಿಜವಾಗೇನಪ್ಪ ಅಂದ್ರೆ ಭಾಳ ಜನ ಹೇಳ್ತಾರೆ ಏನು ಮಾಡಿದ್ರು ಕೊಡ ಈಗಿನ ಹುಡುಗರೆಲ್ಲ ಕೆಟ್ಟು ಹೋಗ್ಯಾರ, ಹಾಳಾಗ್ಯಾರ. ಯಾಕಂದ್ರೆ ಇಲ್ಲಿ ಕಲ್ತಿರೋ ನಾವು 100 ಮಂದಿ 200 ಮಂದಿಗೆಲ್ಲ ಒಬ್ಬರು ಕೆಟ್ಟಿಲ್ಲ, ಎಲ್ಲವರ ಚಲೋ ಆಗ್ತದೆ, ಎಲ್ಲವರು ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲೇ ಮೈಸೂರಲ್ಲಿ ಮಾಡ್ತಾರೆ, ಹೌದಾ, ಅವ್ರು ಹೊರಟಾಗ ಮಾಡ್ತಾರೆ. ಎಲ್ಲಿ ಹೋದ್ರು ಸಹಿತವಾಗ್ಯಾರಪ್ಪ ಅಂದ್ರೆ ಒಳ್ಳೆ ಕೆಲಸನ ಮಾಡ್ತಾರೆ, ಕೆಟ್ಟ ಕೆಲಸ ಎಂದು ಗೊತ್ತಿಲ್ಲ. ಹೂವ ಚಲೋ ಕೆಲಸ ಮಾಡ್ತಾರೆ, ಹೂವು ಯಾರಿಗೆ ಬೇಡಾಗ್ಯದ, ಹೌದಾ. ಅಲ್ಲಿ ಉಳ್ಯಾಗ ಆಯ್ತು ನಮ್ಮ ದೊಡ್ಡ ಗೊತ್ತಾವ ಸಾಕಾಗತ್ತೆ ದೂರದಿಂದ, ಹೌದಾ. ನಾ ಅದೇ ಅವ್ರು ಹೇಳಿದೆ, ಬೇಡ ಕರ್ಕೊಂಡ ಬೇಡ, ನೀ ಬಂದು ನಡೀತದಕ್ರೆ ಅವ್ವ ಬೇಡ, ವಯಸ್ಸಾಗಿರೋ ಅಂದ್ರೆ ಆಕಿನೇ ಅಂದು ನಮ್ಮವನೇ ತಯಾರಾಗಿ ಕೊಡ್ತಾಳೆ, ನಾ ಏನು ಇರ್ತದೆ. ಈಗ ನಮಗಿಂತ ಮೊದಲು ನಮ್ಮವನೇ ತಯಾರಾಗಿ ಕೊಡ್ತಾಳ. ಆ ಹೋಳ ಜಾತ್ರೆಗೆ ನಾನು ಬರ್ತೀನಿ ಅಂತ ಹೇಳ್ಯಾರ. ಮತ್ತು ನಾವೇನು ಮಾಡಿದ್ರೆ ಮಕ್ಕಳು ನಮ್ಮ ಹುಡುಗರು ಚಲೋ ಕೆಲಸ ಮಾಡ್ತಾರೆ. ಯಾಕಂದ್ರೆ ಹೂ ಯಾರಿಗೆ ಬೇಡ, ಎಲ್ಲರೂ ಬೇಕು, ಕಾಯಿಗಳು ಬೇಕು, ಸಣ್ಣ ಕುಸೋದು ಬೇಕು, ಹೌದಾ. ಯಾರೂ ಬೇಡ ತಂದು ಅದೇ ಪ್ರಕಾರ ಏನಪ್ಪ ಜ್ಞಾನಿಗಳು ದೊಡ್ಡವರು ಅನುಭಾವಿಗಳು ಅಂದ್ರೆ ಇಡೀ ಜಗತ್ತಿಗೆಲ್ಲ ಬೆಳೆಸ್ತಾರೆ. ಅದಕ್ಕೆ ನಮ್ಮ ಮಕ್ಕಳು ಯಾವುದು ಬೇಡ, ಯಾಕಂದ್ರೆ ನಿಮಗೆಲ್ಲ ಪ್ರತ್ಯಕ್ಷ ನಾವು. ಯಾಕಂದ್ರೆ ಈ ಹತ್ತವರು 10-20 ಆಗಿನ ಕಾಲದಾಗ ಬರೇ ಗುರು ಹೇಳಿದವ್ರಿಗೆ ಸತ್ತಾತ್ರ ಗುರುಗಳು ಬಿಜಾಪುರ ದಿಕ್ಕಿಗೆ ಹೋಗುತ್ತೆ. ಬರೇ ಬಿಜಾಪುರ ದಿಕ್ಕಿಗೆ ಹೋಗಪ್ಪ ಅಂದ್ರೆ ಈ ಜಾಗದ ಕುಂಡ್ರೊಂದು ಗುರುಳೆ ಮುಚ್ಚ ತಟಸ್ಥಾಗಿ ಕೊಟ್ಬಿಡ್ತಾರೆ. ಪಾಪಿಷ್ಟೆಲ್ಲ ನೆಳ ಮಾಡೋದು, ಅವ್ರ ನೆಳ ನಾವು ನಾವೇನು ಮಾಡ್ತೀವಿ, ನಮ್ದು ನೆಳಕ್ಕೆ ನಾವು ತೊಳ್ಕೊಳ್ತೀವಿ, ಅವ್ರು ತಪ್ಪ, ಹೌದಾ. ಈಗ ನೆರಳು ಅವನು ದೊಡ್ಡ ಗಿಡ ಆಗ್ಯದ, ನಮ್ದಲ್ಲ. ನೃತ್ಯ ಕುಂದ್ರಿಕೆ ಆಗ್ತಿದ್ದಿಲ್ಲ, ಅವ ಹೇಳಿದ ಜಾಗ ಏನೋ ಪುಣ್ಯಾತ್ಮ ಅಷ್ಟು ದೂರದಿಂದ ಬಂದೇನಪ್ಪ ಅಂದ್ರೆ ಈ ಜಾಗದಾಗ ಬಂದ. ಯಾಕಂದ್ರೆ ಭಾಳ ಮಂದಿ ನೋಡ್ಯಾರ, ನಮ್ಮ ಹೋಗೋಲ್ಲ ಗೊತ್ತಿಲ್ಲ ನೋಡ್ಯ. ಯಾಕಂದ್ರೆ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿದ್ದರೂ ಸಹಿತವಾಗಿ ಯಾಕಂದ್ರೆ ಯಾವುದೇ ಆಗಲಿ ಇದ್ದಾಗ ವಸ್ತುನ ಬೆಲೆ ಗೊತ್ತು, ಕಳ್ಕೊಂಡ ಬೆಲೆ ಗೊತ್ತಾಗ್ತದೆ. ಹೋದ್ಮ್ಯಾಗ ಈಗ ಚಪ್ಪಲ್ ಹಾಕೊಂಡು ಮುಂದೆ ಕೊಡ್ತಿರೋದು ನಾವು, ಅದು ಹೊಸ ಚಪ್ಪಲ್, ಹೌದಾ. ಹೊಸ ಚಪ್ಪಲ್ ಬಂದು ಈಗ ನಾವೆಲ್ಲ ಪ್ರಯೋಜನ ಮಾಡಿ ಎಲ್ಲ ಹೋದಾಗ ಅವು ಕಾಣಲಿಲ್ಲ. ಅವಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಬಿಸಿಲಾಗ ಹ್ಯಾಂಗೆ ಹೋಗೋದಿಲ್ಲ, ಮತ್ತು ಬಿಸಿಲಾಗ ಹ್ಯಾಂಗೆ ಹೋಗ್ಬೇಕು, ಮೊಬೈಲಾಗ ಹಿಡಿತದ. ಇರಪ್ಪ ಅವು ಚಪ್ಪಲ್ ತುಂಬ ಹೋಗ್ಯಾವ, ಅವು ತುಂಬ ಹಾಕೊಂಡು
ಅದಕ್ಕೆ ಮಹಾತ್ಮರ ಅಂತಾರ ಆ ವ್ಯಕ್ತಿಯ ಶಕ್ತಿ ಹೋದ್ಮ್ಯಾಗ ಏನಪ್ಪ ಅಂದ್ರೆ ಹಿಂದಿನದೆಲ್ಲ ಹೊತ್ತಾಗ್ತದೆ. ಹಾಗೆ ಮಾಡಬಾರ್ದಾಗಿತ್ತು, ಹಿಂಗಾಗ್ಯದ. ಇಲ್ಲ ಬೋಳು ಅಧ್ಯಕ್ಷರು ಕೂಡ ಒಂದು ಯಾಕಂದ್ರೆ ನಿಮ್ಮ ಜನ ಚಲೋ ಅದಾರ, ಭಾಳ ಒಳ್ಳೆ ಜನ, ಭಾಳ ಚಲೋ. ಯಾಕಂದ್ರೆ ಅಜ್ಜಾರು ಏನು ಹಾದಿ ಕೊಟ್ಟಲ್ಲ ಅದೇ ಹಾದಿನೇ ಹೇಳ್ತಾರ, ಬದಲಾಗಿಲ್ಲ. ಅದಕ್ಕೆ ಅವ್ರಿಗೆ ನಾ ಹೇಳಕ್ಕಿದ್ದವ್ರೊಂದು ನಾ ಹೋರು ಬೇಡ, ನೀವು ಭಕ್ತರು ಚಲೋ ಅದಾರ, ನೀವು ಚಲೋ ಅಂದರೆ ಸುಮ್ಮ ಅವರಿಗೆ 4 ಮನೆ ಕರ್ಮ ಅವ್ರು ಬಂದು ವರ್ಷಕ್ಕೂ ನೆನಪಲ್ಲ ಬಂದು ಪ್ರಸಾದ ಮಾಡಿ ಹೋದ್ರೆ ಸಾಕು. ಅದೇ ರೀತಿ ತಾವೆಲ್ಲ ಬಂದಿರ ಜಾಗ ಸಣ್ಣದು ಆದರೂ ನೀವೇನು ದೊಡ್ಡ ಮನಸ್ಸು ಮಾಡಿ ಬಂದಿಲ್ಲ. ಹೌದಾ? ಯಾಕಂದ್ರೆ ಪಾಪ ಹೋಗ್ತಾರೆ ಅಲ್ಲಿಗೆ ಬಂದ ಮೂಲೆ ಅಂದಲ್ಲ ನಡ್ಕೊಂಡು ನಾನೇ ಅದನ್ನು ಹೋಗ್ತಾರೆ ಯಾರು ನಡ್ಕೊಂಡು ನಾನೇ ವಿಚಾರವಾಗಿ 3 ಮಂದಿ ಒಂದು ನಡುವೆ ಹಾಗೆ ಬಂದು ಬಂದೆ ನಾನು ನೋಡ್ರಿ ಆರಾಮಿಲ್ಲ. ಯಾಕಂದ್ರೆ ಒಂದಾಗ ಮೋಟ್ರ್ ಸೈಕಲ್ನಾಗ 3 ಸೀಟಲ್ಲಿ ಕೂತಿರ್ತಾರೆ. ಇವರಿಬ್ಬರೇ ಬಂದಾಗ ಅದನ್ನೇ ಕೇಳಿದ್ರೆ 3 ಮಂದಿ ಹ್ಯಾಂಗೆ ಬಂದ್ರಿ ಅವ್ರೇನು ತಿಳ್ದಪ್ಪ ಗೌಡ್ರು ಜನ ಮನುಜಾರ ನಾವಿಬ್ಬರೇ ನೋಡ್ಬೋದು ಬಂದ. ಯಾಕೆ ಮುಚ್ಚಾರ ಮ್ಯಾಗ ಹಂಗೊಂದು ಹೋಗ್ಬೋದು. ಅದೇ ರೀತಿ ಜಗತ್ತು ಕೆಟ್ಟಿಲ್ಲ, ನೋಡು ದೃಷ್ಟಿ ಕುಂತ ಅದು ಚಲೋದಲ್ಲ. ನಮಗೆ ಎಲ್ಲೇ ಬಂದು ಅನ್ನಿಸ್ತದಕ್ಕೆ ಆ ಅಕ್ಕಿಯಾದ ಹಳ್ಳು ಅಷ್ಟೇ ತೆಗಿಬೇಕ ವಿನ ಅಕ್ಕಿ ಚಂದ ಅಕ್ಕಿ ಭಾಳ ಇರ್ತದೆ. ಅಕ್ಕಿ ಭಾಳ ಇರ್ತದೆ. ಹಳ್ಳು ಏನಪ್ಪ ಅಂದ್ರೆ ಎಲ್ಲೇ ಒಂದು ತಿಂಗಳು ಮೈಲ್ಗಲ್ ಮಂದು ಅಂದ್ಬಿಡ್ತಾವೆ, ಎಲ್ಲೇ ಒಂದು ಬಂದಿರ್ತದೆ. ಅದು ಅಟ್ಟ ಹಳ್ಳಕ್ಕ ಅರಸಿವಾಗದ ನಿಮ್ಗೆ ಅನ್ನ ರುಚಿ ಇರ್ತದೆ. ನಮ್ಗೆ ಬ್ಯಾಡ್ಕೊಳ ನಾವು ಅಕ್ಕಿನೇ ಹೋಗಿದ್ದೆ, ನಾವು ಹಳತಿದ್ದೇವೆ ಅಂದ್ರೆ ನಾಳೆ ನಾವು ಶೇತು ಹೊಟ್ಟೆ ಹೇಳ್ತಾರೆ ದವಾಖಾನೆ ಹೋಗ್ತಾರೆ. ಹೌದಾ? ನಮ್ಮ ದವಾಖಾನೆ ಚಲೋ ಆಗ್ತಾರೆ. ಅದೇ ರೀತಿ ಯಾವಾಗ ಚಲೋ ಅದ ಅದನ್ನು ಮಾಡಬೇಕು, ಯಾವಾಗ ಕೆಟ್ಟದಲ್ಲ ಜೀವನ ತುಂಬ ಎಂದು ಮಾಡಬಾರ್ದು. ಒಂದೇ ಹೇಳ್ತೇನೆ ನಾನು, ರಾಮಾಯಣದಾಗ ಆಗಿದ್ದು ಹಳಿದು. ಯಾಕ